ನೀವು ದಾಖಲಾತಿ ತೆಗೆದು ನೋಡಿದ್ರೆ, ನೋಟಿಸ್ ತೆಗೆದು ನೋಡಿದ್ರೆ ಎವ್ರಿಥಿಂಗ್ ಇಸ್ ರೈಟ್, ಕರೆಕ್ಟ್ ಆಗಿದೆ. ಯಾರು ಅಲರ್ಟ್ ಮಾಡಾಗಿದೆ ಅವ್ರು ಚೆಕ್ ಮಾಡಿ. ಅವ್ರು ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ. ಹಿಡ್ಕೊಂಡು ಬರೋದೇ ಒಬ್ನು, ರಿಜಿಸ್ಟರ್ ಮಾಡೋದೇ ಇನ್ನೊಬ್ನು, ಬಿಲ್ ಮಾರೋದೇ ಇನ್ನೊಬ್ನು. ನಾನು ಅವಾಗಲೇ ಹೇಳಿಲ್ವಾ, ಇದೊಂದು ಸಿಂಡಿಕೇಟ್ ಸೇರ್ಕೊಂಡು ಇಡೀ ಮುಳುಬಾಗ ಸುತ್ತಮುತ್ತ ರೋಡ್ ಪಕ್ಕದಲ್ಲೆಲ್ಲ ಅಕೌಂಟ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ ಅವ್ರಿಗೆ. ಎಷ್ಟು ನಮ್ಗೆ ಇಮ್ಮಿಡಿಯೇಟ್ ಆಗಿ ಅದನ್ನ ಮಾನ್ಯ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಚೆಕ್ ಮಾಡೋದು. ಚೆಕ್ ಮಾಡಿದಾಗ ನೀವು ಹೇಳಿದ ಪಾಯಿಂಟು ಅದು ಹೆಸರುಗಳು ಬೇಡ, ಯಾರ ಹೆಸರು ಬೇಡ, ಅದು ಮಾಡಿ ಅಮಾನ್ಯ ಮಾಡ್ತಾರೆ. ಈ ಕೂಡಲೇ ನಾನು ಅಲ್ಲ, ಈ ಕೂಡಲೇ ನಾನು ಅದನ್ನ ಮಾಡಿದ್ದಾರೆ, ಆ ಕಾಂಪೌಂಡ್ ಹಾಕಿ ವಿಚಾರ ಡಿಸ್ಕಷನ್ ಮಾಡಿದ್ದಾರೆ. ಈ ಕೂಡಲೇ ನಾನು ಫಸ್ಟ್ ಮೀಟಿಂಗ್ ಅದನ್ನು ತರಿಸ್ಕೊಂಡು ಅದನ್ನ ವಜಾ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ದಾಖಲೆಗಳನ್ನ ನೀಡೋದು ಅಂತ ಹೇಳಿದ್ರು, ಈ ಸತ್ತು ದಾಖಲೆಗಳನ್ನ. ಆ ನಿಟ್ಟಿನಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಶಾಲೆಗಳಿಗೆ ಈಗಾಗಲೇ ನಾವು ಈ ಸತ್ತನ್ನ ಮಾನ್ಯ ಶಾಸಕರ ನಿರ್ದೇಶನದಂತೆ ನೀಡಿದ್ದೇವೆ. ಮತ್ತೆ ಮಾನ್ಯ ಶಾಸಕರು DC ಸಾಹೇಬರು ಮಾನ್ಯ ಹಿಂದೆ ಇದ್ದಂತಹ BO ಸರ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತೆ ಅದನ್ನ ಎಲ್ಲ ಶಾಲೆಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಇನ್ನು ಸರ್ವೆ ನಂಬರ್ಗೆ ಸುಮಾರು ಶಾಲೆಗಳು ಸರ್ವೆ ನಂಬರ್ ಅಲ್ಲಿ ಬರ್ತವೆ, ಅದರಿಗೆ ದಾಖಲಾತಿ ಇಲ್ಲ. ಈ ಸತ್ತಲ್ಲಿ ನಾವು ಮಾಡಿಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಪಾಣಿಯಲ್ಲಿ ಇಂಡೀಕರಣ ಮಾಡಿಕೊಡ್ಬೇಕಂತೇಳಿ ಈಗಾಗಲೇ ತಹಸೀಲ್ದಾರ್ ಹಿಂದೆ ಇದ್ದಂತಹ ವೆಂಕಟಾಚಲಪತಿ ಸರ್ ಅವರಿಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಇದು ಇನ್ನೂ ಆಗಿಲ್ಲ. ಅದನ್ನ ಶೀಘ್ರವಾಗಿ ಮಾಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಆ ಫೈಲ್ನ ಇಂಡೆಂಟ್ ತಗೊಂಡು ನಾವು ಒಂದು ದಿವಸ ಮಾಡಬೇಕು. ಫೈಲ್ ಏನೋ ಮಾಡಿ ನಿಮ್ಮ ಆಫೀಸರ್ ಬಂದಿದೆ, ಅವ್ರ ಕೈ ಎತ್ಕೊಂಡಿದ್ರು. ಆ ಟೈಮ್ ಅವ್ರಿಗೆ ಪ್ರಾಬ್ಲಮ್ ಆಯಿತು. ನೀವು ಕೂಡ ಅದನ್ನು ಮಾಡಬೇಕು. ಇಂದಿನ ಸರ್ ಇದು ಫೋನ್ ಮಾಡಿಸಿದ್ರೆ ಆಗಲ್ಲ ಶೋಭಾ, ಫೋನ್ ಮಾಡಿಸಿದ್ರೆ ಆಗಲ್ಲ. ಅಲ್ಲಿ ಹೋಗಿ ಫಾಲೋಅಪ್ ಮಾಡಿದ್ರೆ ಆಗೋದು. ಅವ್ರು DC ಅವ್ರು ನಿಮ್ಗೆ ಯಾವ್ದು ಪೆಂಡಿಂಗ್ ಇಲ್ಲ ಅಂತ ನನಗೆ ಒಂದು ಮಾಡ್ತಾರೆ. ಎಷ್ಟೊಂದು ಪೆಂಡಿಂಗ್ಸ್ ಇದೆ ಗೊತ್ತಾ? ನಮ್ಮ ಆಫೀಸರ್ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ನಾನು ಒಂದೇ ಡೈರೆಕ್ಟ್ ಅವತ್ತು 2 ದಿನದಲ್ಲೇ ಪಾಣಿ ರಾತ್ರಿ ಮೀಟಿಂಗ್ದಲ್ಲಿ ನಮ್ಮ ನ್ಯೂಸ್ ಬರ್ತಾ ಇತ್ತು. ಯಾರು ಕೊಟ್ಟಿದ್ದು? ನೀವು ಆ ಸ್ಕೂಲು ಸರ್ಕಾರಿ ಶಾಲೆ ಕೆರೆದ ಸ್ಕೂಲ್ ಆಗಿ ನಾನು ಮೇಡಮ್ ಅವ್ರಿಗೆ ನಾನು ಅದಕ್ಕೆ ಲೆಟರ್ ಕಳಿಸ್ತೀನಿ. ಆ ವಿಚಾರಕ್ಕೆ ಬಂದಾಗ ಸರ್ವೆ ಮಾಡಿದೀವಿ, ಮಾಹಿತಿ ಕೊಟ್ಟಿದ್ದೀವಿ. ನಾವು ಯಾಕಂದ್ರೆ ಲೋಕಾಯುಕ್ತ ರಿಪೋರ್ಟ್ ಮಾಡಬೇಕು. ಹಂಗಾಗಿ ನಾನು ನಮ್ಮ RI ಸರ್ವೆಗೆ ಕೊಟ್ಟಿದ್ದೀನಿ. ಏನಿದೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾನು ಮಾಜಾ ಕೊಡಿ ಅಂತ. ನಾನು ಯಾರು ತೆರವು ಮಾಡಿ ಅಂತಾನೆ ನೋಟಿಸ್ ಕೊಟ್ಟಿಲ್ಲ. ಯಾಕೆ ಇವ್ರು ಈ ತರ ಇದು ಮಾಡ್ತಾ ಇದ್ದಾರೆ? ಎಲ್ಲಿದೆ ನೋಟಿಸ್? ನಾನೇ ನೋಟಿಸ್ ಕೊಡ್ಬೇಕು. ತೆರವು ಮಾಡಕ್ಕೆ ನಾನೇ ನೋಟಿಸ್ ಕೊಡ್ಬೇಕು. ನಾನು ನೋಟಿಸ್ ಕೊಟ್ಟಿಲ್ಲ. ಅದು ರಾತ್ರಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನದು? ಯಾರಿಗೆ ಕೈ ಮಾಡೋದಕ್ಕೆ? ಪಿನ್ ಟು ಪಿನ್ ಹೊಡೆದಾಗ, ಸರ್ವೆ ನಂಬರ್ ಹೊಡೆದಕ್ಕೆ, ಓನ್ ನಂಬರ್ ಹೊಡೆದಕ್ಕೆ ಟಿವಿಲಿ ಹಾಕ್ತಾವ್ರ ರಾತ್ರಿ ವಿಡಿಯೋ. ಯಾರು ಕಾರಣ? ನಾನು ಲಾಸ್ಟ್ ಮೀಟಿಂಗಲ್ಲೇ ಹೇಳಿದ್ದೀನಿ, ಇದನ್ನ ನೋಟಿಸ್ ಮಾಡಬೇಡಿ, ಅಧಿಕೃತವಾಗಿ ಕೊಡಿ, ನೀವು ಅದನ್ನು ಕಳಿಸ್ಕೊಡಿ. ಇದನ್ನ ಸದ್ಯಕ್ಕೆ ನಾವೇನು ಸರ್, ಲೋಕಾಯುಕ್ತದಿಂದ ಒಂದು ಅರ್ಜಿ ಕೇಳಿದಾಗ ನಾವು ಪರಿಶೀಲನೆ ಮಾಡಿ ಅದಕ್ಕೆ ವರದಿ ಕೊಡ್ಬೇಕಂತ ನಮ್ಮ ಕರ್ತವ್ಯ. ನಾವು ವರದಿ ಮಾಡಬೇಕು ಅನ್ನೋ ಕಾರಣದಿಂದ ನಾವು RI ಕೊಡ್ತೀವಿ. ಸರ್ವೆ ಮಾಡಿ ಎಷ್ಟೆಷ್ಟು ಯಾರು ಬರ್ತಾರೆ ಅಲ್ಲಿ? ನಾವು ಯಾರು ನನಗೆ 84 ಸಾವಿರ ಮುಚ್ಚಬೇಕು ಅಂತ ಆಟ ಆಗಿದೆ, ಅದು ಮುಚ್ಚಬಾರ್ದು ಅಂತ ಹಾಕೊಂಡ್ ಬಂದಿದ್ದೀನಿ. ಮುಂಚೆನೇ ಇವರು ಕಂದಾಯ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಮುಚ್ತಾ ಇದ್ದಾರೆ. ಈ ರೀತಿ ಎಲ್ಲ ಮೀಡಿಯಾದಲ್ಲಿ ಇದಾಗ್ತದೆ. ಇಲ್ಲ, ಇದಕ್ಕೆ ಆಸ್ಪತ್ರೆ ಕೊಡಕ್ಕೆ ಹೋಗ್ಬಿಡಿ. ಇಮ್ಮಿಡಿಯೇಟ್ ಪುಷ್ ಮಾಡಿ DC ಆಫೀಸ್ ಇಂದ. ಯಾಕೆ ಲೇಟ್ ಮಾಡ್ತಿದ್ದೀವಿ? ಯಾವ ಹಳ್ಳಿ? 186 ಇದೆ ನಮ್ಮ ಟೋಟಲಿ. ಅದರಲ್ಲಿ 39 ಮಾತ್ರ DC ಆಫೀಸ್ ಹೋಗಿದ್ದಾರೆ. ಇನ್ನು ಉಳಿದಿದ್ದು ಕೆಲವೊಂದು ಪಬ್ಲಿಕ್ ದಾನಿಗಳು ಅವರ
ಏನೋ ಮಾಡೋದು ಗೋಮಾಳದಲ್ಲಿ ಗೋಮಾಳದಕ್ಕೆ ನಾವು ರೆಕಮೆಂಡ್ ಮಾಡಿ ಡಿಸ್ಚಾರ್ಜ್ ಕಳಿಸಿದ್ವಿ. ಡಿಸ್ಚಾರ್ಜ್ನ ಮುಂಜಾನಾಗುತ್ತೆ ಅದು ಪಾಣಿ ಬರುತ್ತೆ ಸರ್. ಗ್ರಾಮ ಠಾಣ ಆದ್ರೆ ನಮ್ಮ ಪಿ ಡಿ ಸರ್ ಮಾಡ್ತಾರೆ. ಕೆಲವೊಂದು ಪ್ರೈವೇಟ್ ಲ್ಯಾಂಡಲ್ಲಿ ಇರುತ್ತೆ ಸರ್, ದಾನ ಕೊಟ್ಟಿದ್ದು ಸರ್ ಪ್ರೈವೇಟ್ ಲ್ಯಾಂಡ್, ಅದ್ರ ಬಗ್ಗೆ ನಾವು ಇನ್ವಾಲ್ವ್ಮೆಂಟ್ ಆಗ್ತಾರಲ್ಲ ಅವ್ರಿಗೆ ಬಂದು ಲೀಸ್ಟ್ ಮಾಡ್ಕೊಡ್ತೀವಿ. ಅದನ್ನ ಅವ್ರನ್ನ ಕೂತ್ಕೊಂಡು ಲೀಸ್ಟ್ ಕೊಟ್ರೆ ನಾನು ಕರ್ಸ್ಕೊಂಡು ಕನ್ವಿನ್ಸ್ ಮಾಡ್ತೀನಿ. ಎಲ್ಲಿ ಕೊಟ್ಟಿದ್ದೀರಿ? ಅವ್ರ ಕಾಲ ಕನ್ವಿನ್ಸ್ ಮಾಡೋದಲ್ಲ. ನನ್ನ ಕೆಲಸ ಏನು? ಈ ದಾನ ಮಾಡಿದ ಕರೆದು ರಿಜಿಸ್ಟರ್ ಮಾಡ್ಕೋಬೇಕಲ್ಲ. ಅವ್ರು ಕರೆದು ಮಾತಾಡ್ಬೇಕಲ್ಲ ನಾವು.